ಪ್ರೈಸ್ ದ ಲಾರ್ಡ್. ಕರ್ತನಿಗೆ ಸ್ತೋತ್ರವಾಗಲಿ. ಕೆಲವೊಂದು ಸಲ ಸೈತಾನನು ನಮ್ಮ ಮೇಲೆ ಬಹಳವಾಗಿ ಆಮೇಲೆ ನೇರವಾಗಿ ಯುದ್ಧ ಮಾಡುವಂಥ ಒಂದು ಸಂದರ್ಭಗಳನ್ನು ತಾನು ಆಮೇಲೆ ಹೇರಳವಾದಂಥ ಕೆಲಸ ಕಾರ್ಯಗಳನ್ನು ನಮ್ಮ ವಿರುದ್ಧವಾಗಿ ಮಾಡುವುದಕ್ಕೆ ಸೈತಾನನು ತಾನು ಕೆಲವೊಂದು ಸಮಯಗಳಲ್ಲಿ ಆಮೇಲೆ ಅತಿ ಹೆಚ್ಚಾಗಿ ವರ್ಕ್ ಮಾಡುವಂಥವನಾಗಿರ್ತಾನೆ. ಯಾವಾಗ ಅಂತಂದರೆ ಆಮೇಲೆ ನಾವು ಯಾವಾಗ ದೇವರ ಚಿತ್ತದ ಪ್ರಕಾರ ನಡೆಯುವುದಕ್ಕೆ ಅಥವಾ ದೇವರಾತ್ಮನ ಸಾನ್ನಿಧ್ಯವನ್ನು ಅನುಭವಿಸ್ತಾ ಇರ್ತೀವೋ ಅಂಥ ಸಮಯಗಳಲ್ಲಿ ಮಾತ್ರನೇ ಸೈತಾನನು ಅತಿ ಹೆಚ್ಚು ಆಮೇಲೆ ನಮ್ಮ ಮೇಲೆ ಕಾರ್ಯವನ್ನು ಅಥವಾ ಆಕ್ರಮಣವನ್ನು ಮಾಡುವುದಕ್ಕೆ ಅಥವಾ ನಮ್ಮನ್ನು ಕೆಡಿಸುವುದಕ್ಕೆ ಅತಿ ಹೆಚ್ಚಾದ ಓವರ್ ಆಗಿ ಕೆಲಸ ಮಾಡುವಂಥ ಸೈತಾನನನ್ನು ನಾವು ಕಾಣ್ತೇವೆ. ಹಲ್ಲೆಲೂಯಾ. ಆಮೇಲೆ 30 ವರ್ಷಗಳ ತನಕ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿನಲ್ಲೂ ನಜರೇತಿನಲ್ಲೂ ಕೆಲಸ ಮಾಡುತ್ತಾ ತನ್ನ ಜೀವಿತವನ್ನು ಜೀವಿಸ್ತಾ ಇದ್ದಾಗ ಸೈತಾನನು ಅವರ ಮೇಲೆ ಯಾವುದೇ ಒಂದು ಅಟ್ಯಾಕ್ ಅಥವಾ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಅವರ ವಿರುದ್ಧವಾಗಿ ಮಾಡುವುದಕ್ಕೆ ತೊಡಗಲಿಲ್ಲ. ಆದರೆ ಯಾವಾಗ ಯೇಸು ಕ್ರಿಸ್ತನ ಮೇಲೆ ದೇವರಾತ್ಮವು ಪಾರಿವಾಳದಾಗೆ ಇಳಿದು ಬಂದು ಅಭಿಷೇಕಿಸಲ್ಪಟ್ಟು ಕರ್ತನ ಪರಲೋಕ ರಾಜ್ಯದ ಸೇವೆಯನ್ನು ಅಥವಾ ಪರಲೋಕ ರಾಜ್ಯವನ್ನು ಕಟ್ಟುವುದಕ್ಕೆ ನಿಂತರೋ ಆ ಸಮಯದಿಂದ ಸೈತಾನನು ಓವರ್ ಆಗಿ ತನ್ನ ಕಾರ್ಯವನ್ನು ತನ್ನ ಕೆಲಸವನ್ನು ಅಥವಾ ದೇವರಿಗೆ ವಿರುದ್ಧವಾಗಿ ಹೆಚ್ಚು ವರ್ಕೌಟ್ ಮಾಡೋದಕ್ಕೆ ತಾನು ನಿಂತ್ಕೊಳ್ತಾನೆ. ಹಾಗೆ ನಿಮ್ಮ ಜೀವಿತದಲ್ಲಿ ಇಲ್ಲಿಯ ತನಕ ಇಷ್ಟು ವರ್ಷ ಇಲ್ಲದಂಥ ಹೋರಾಟ, ಇಷ್ಟು ವರ್ಷ ಇಲ್ಲದಂಥ ಬಾಧೆ, ಇಷ್ಟು ವರ್ಷಗಳು ಕಾಣದೇ ಇದ್ದಂಥ ರೋಗ ಅಥವಾ ಹಾಲೆಲೂಯ ಇಷ್ಟು ವರ್ಷ ಇಲ್ಲದಂಥ ಅಥವಾ ಇಷ್ಟು ತಿಂಗಳು ಇಷ್ಟು ದಿವಸಗಳು ಇಲ್ಲದಂಥ ಯಾವುದೋ ಒಂದು ಕಾರ್ಯಗಳು ನಮ್ಮ ಜೀವಿತಕ್ಕೆ ಈ ದಿವಸ ಎದುರಾಗುತ್ತಿದೆ ಎಂಬುದಾಗಿ ನೆನೆಸುವಾಗ ನೀವು ತಿಳಿದುಕೊಳ್ಳ್ರಿ, ಕರ್ತನ ಒಂದು ವಾಗ್ದಾನ ನುಡಿದಿರುವಂಥ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುವಂಥ ಸಂಭವ ಈ ದಿವಸಗಳಾಗಿದೆ ಎಂಬುದಾಗಿ. ಕರ್ತನಿಗೆ ಸ್ತೋತ್ರವಾಗಲಿ. ಪೇತ್ರನ ಜೀವಿತವನ್ನು ನಾವು ಕಾಣುವಾಗ ಅವನ ಪಾಡಿಗೆ ಅವನು ತಾನು ಬಲೆಯನ್ನು ಹಾಸಿ ತಾನು ಮೀನು ಹಿಡಿಯೋದಕ್ಕೆ ಹೋದಾಗ ಅವನಿಗೆ ಯಾವುದೇ ಹೋರಾಟ ಇರಲಿಲ್ಲ. ತನ್ನ ಪಾಡಿಗೆ ತಾನು ಲೋಕದ ಪ್ರಕಾರ ಜೀವಿಸ್ತಿದ್ದಾಗ ಯಾವುದೇ ಒಂದು ಹೋರಾಟ ಇರಲಿಲ್ಲ. ದೇವರಾತ್ಮನ ಅವನನ್ನು ಯಾವ ರೀತಿಯಲ್ಲಿ ಅವನನ್ನು ಕರೆದ್ರು ಆ ಒಂದು ಗಳಿಗೆಯಲ್ಲಿ ಸೈತಾನನ ಒಂದು ನೋಟವನ್ನು ಅವನ ಮೇಲಿಟ್ಟನು. ಹಲ್ಲೆಲೂಯಾ. ನಂತರವಾಗಿ ಅವನ ಒಂದು ಜೀವಿತದಲ್ಲಿ ಹಲವಾರು ರೀತಿಯಲ್ಲಿ ಬೀಳುವಿಕೆ ಉಂಟಾಯಿತು. ಕರ್ತನು ಅವನನ್ನು ಸಮುದ್ರದ ಮೇಲೆ ತಾನು ನಡೆಯುವುದಕ್ಕೆ ನಿಂತಾಗ ಅವನ ಕೈ ಹಿಡಿದು ಮೇಲೆ ಕೆತ್ತಿದನು. ನಂತರವಾಗಿ ಅದೇ ಪೇತ್ರನು ತನ್ನ ಬೀಳುವಿಕೆಗೆ ಸೈತಾನನು ಕಾರಣಕರ್ತನಾಗನು. ಸೈತಾನನ ಅವನನ್ನು ಹೇಗಾದರೂ ಮಾಡಿ ಅವನನ್ನು ಸೋಲಿಸಬೇಕೆಂಬುದಾಗಿ ಅವನ ಒಂದು ಪರ್ಪಸ್ಗೆ ಅವನನ್ನು ಎತ್ತಿಸಬಾರದೆಂಬುದಾಗಿ ತಾನು ಹೋರಾಡಿದನು. ನಂತರವಾಗಿಯೂ ಕರ್ತನು ಅವನನ್ನು ಹೊಸ ಒಡಂಬಡಿಕೆಯ ಸಭೆಗಳನ್ನು ಸ್ಥಾಪಿಸುವುದಕ್ಕೆ ಅಥವಾ ಸಭೆಗಳ ಅಡಿಸ್ಥಾನವನ್ನು ಹಾಕುವುದಕ್ಕೆ ಅದೇ ಪೇತ್ರನನ್ನು ಪರಿಶುದ್ಧಾತ್ಮನು ಉಪಯೋಗಿಸಿದನು. ಪ್ರಿಯರೇ, ಈ ದಿವಸಗಳಲ್ಲಿ ನಿಮಗೆ ಹಲವಾರು ರೀತಿಯಾದ ಹೋರಾಟ ಇದೆಯಾ? ಹಲವಾರು ರೀತಿಯಾದ ಕಷ್ಟ ನೋವುಗಳು ಎಂದೂ ಇಲ್ಲದಂಥ ಒಂದು ವೇದನೆಗಳು ಈ ದಿವಸಗಳಲ್ಲಿ ಕಾಡ್ತಾ ಇದೆಯಾ? ಕರ್ತನು ನಿಮ್ಮನ್ನು ಈ ದಿವಸಗಳಲ್ಲಿ ಉಪಯೋಗಿಸುವಂಥ ತನ್ನ ಪರ್ಪಸ್ಗಾಗಿ ಅಥವಾ ನಿಮಗೆ ನುಡಿದಿರುವಂಥ ವಾಗ್ದಾನಕ್ಕೆ ತಾನು ಎತ್ತಿ ಸೇರಿಸಲ್ಪಡುವಂಥ ದಿವಸಗಳಾಗಿದೆ ಎಂಬುದನ್ನು ನೀವು ಮರೆಯಬಾರದು. ಹಲ್ಲೆಲೂಯಾ.